ಭಾರತದ ಆಧ್ಯಾತ್ಮಿಕ ಪರಂಪರೆ ಎಷ್ಟು ಸ್ಟ್ರಾಂಗ್ ಅನ್ಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಯಾಕಂದ್ರೆ ಒಂದು ದೇಶ ಬಹಳ ತಲೆ ಕೆಡಿಸ್ಕೊಂಡ್ಬಿಟ್ಟಿತ್ತು. ಏನು ಮಾಡಿದ್ರು ಕೂಡ ಪ್ರತ್ಯೇಕತಾವಾದಿಗಳನ್ನ ಸರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮನಸ್ಥಿತಿಯನ್ನ ತಲುಪಿಟ್ಟಿತ್ತು. ಆಗ ನೆರವಿಗೆ ಬಂದಿತ್ತು ಭಾರತದ ಆಧ್ಯಾತ್ಮ. ಭಾರತದ ಒಬ್ಬರು ಗುರು ಅಲ್ಲಿಗೆ ಹೋಗಿ ಅಲ್ಲಿ ಯಾರು ಗನ್ ಹಿಡ್ಕೊಂಡಿದ್ರಲ್ಲ ಅವ್ರ ಜೊತೆ ಮಾತಾಡಿ ಅವರ ಮನವೊಲಿಸ್ತಾರೆ. ಮನವೊಲಿಸಿ ಅವರನ್ನ ಶರಣಾಗತರಾಗುವಂತೆ ಮಾಡ್ತಾರೆ. ಇದು ಭಾರತದ ಶಕ್ತಿ ಏನು, ಭಾರತದ ಸಾಮರ್ಥ್ಯ ಏನು ಅನ್ನೋದನ್ನ ಸಾಬೀತು ಮಾಡಿದಂಥ ಒಂದು ಘಟನೆ. ಇತ್ತೀಚಿನ ದಿನಗಳಲ್ಲಿ ದೇವ್ರ ಹತ್ರ ಏನು ಕೇಳ್ಕೊಳ್ತೀರಾ ಅಂತ ಅಂದ್ರೆ, ದುಡ್ಡು ಹಣ ಮತ್ತೊಂದಲ್ಲ, ನೆಮ್ಮದಿ ಕೊಡು ದೇವ್ರಿ ಅಂತ ಕೇಳ್ಕೊಳ್ತೀವಿ. ಈ ನೆಮ್ಮದಿಯ ಮೂಲವೇ ಈ ಆಧ್ಯಾತ್ಮ. ಈ ಆಧ್ಯಾತ್ಮಿಕತೆಯನ್ನ ಇಡೀ ಜಗತ್ತಿಗೆ ಸಾರಿದಂತ ಶ್ರೀ ಗುರುದೇವ ರವಿಶಂಕರ್ ಗುರೂಜಿಯವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳಿಯೊಂದಿಗೆ ರವಿಶಂಕರ ಗುರೂಜಿಯವ್ರನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಕರ್ನಾಟಕವನ್ನು ಕಂಗೊಳಿಸೋ ಹಂಗೆ ಮಾಡ್ತಕ್ಕಂಥ ನಮ್ಮ ಸಂಸ್ಕೃತಿಯ ಸಭ್ಯತೆಯಾದ ಸಮಾನತೆಯನ್ನು ಕುರಿತು ಮಾತಾಡಿದ್ದೀರಾ. ನಮ್ಮ ದೇಶದಲ್ಲಿ ಯಾವಾಗಲೂ ನವರತ್ನಗಳು ಅಂತ ಹೇಳ್ತಾ ಇದ್ವು, ಆದರೆ ಇವಾಗ ನವ ನಕ್ಷತ್ರಗಳನ್ನ ಅದನ್ನು ಮಾಡಿದ್ದೀರಾ. TV9 ಅವರೇ, ನೀವು ಮಾಡಿರ್ತಕ್ಕಂಥ ಪುರಸ್ಕಾರ ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತದೆ. ನಮ್ಮ ಮುಖ್ಯಮಂತ್ರಿಗಳಾಗಲೇ ಹೇಳಿದ ಹಾಗೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತದೆ. ಸಾಧಾರಣವಾಗಿ ಜನ ಹೇಳ್ತಾರೆ ದೀಪ ಉರಿತದೆ ಅಂತ. ದೀಪ ಉರಿಯಲ್ಲ ರೀ, ಅದರಲ್ಲಿರುತ್ತ ಬತ್ತಿ ಮತ್ತು ಎಣ್ಣೆ ಉರಿಯುತ್ತೆ. ಹಾಗೆ ಎಷ್ಟೋ ಜನ ಸ್ವಯಂ ಸೇವಕರು, ಕಾರ್ಯಕರ್ತರು, ಸಮಾಜ ಸೇವೆಗಳು ಮಾಡಿರ್ತಕ್ಕಂಥ ಕೆಲಸ ಅವರಿಗೆಲ್ಲರಿಗೂ ಈ ಪ್ರಶಸ್ತಿ ಹೋಗುತ್ತೆ ಅಂತ ನಾನಿವತ್ತು ಹೇಳ್ತಾ ನಮ್ಮ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಸಿರಿಗನ್ನಡಂ ಗೆಲ್ಗೆ, ಕರ್ನಾಟಕದ ಯಶಸ್ಸು ಎಲ್ಲ ಕಡೆ ಹರಡಲಿ ಹಬ್ಬಲಿ. ನಮ್ಮ ತಾಯ್ನಾಡಿನ ಹೆಮ್ಮೆ ಗರಿಮೆ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಎಲ್ಲರನ್ನೂ ನಮ್ಮವರು ಅಂತ ಭಾವಿಸ್ತಕ್ಕಂಥ ಒಂದು ಅತ್ಯುನ್ನತವಾದ ಸಂಸ್ಕೃತಿ. ನಾನು ಎಷ್ಟೋ ಸಲ ಹೇಳ್ತೀನಿ ಹೊರಗಡೆ ಹೋದಾಗೆಲ್ಲ, ಕನ್ನಡ ಗೊತ್ತಿಲ್ಲದೆ ಇರೋರು ಎಷ್ಟು ಕಳ್ಕೋತಾ ಇದ್ದಾರೆ ಅಂತ. ಯಾಕೆ ನಮ್ಮಲ್ಲಿರ್ತಕ್ಕಂಥ ದಾಸರ ಪದಗಳು, ವಚನ ಸಾಹಿತ್ಯಗಳು ಮತ್ತು DVG ಮತ್ತು ಕುವೆಂಪು ಅವರಂಥ ಅವ್ರು ಬರೆದಕ್ಕಂಥ ಗ್ರಂಥಗಳನ್ನ ಓದಿ ತಿಳ್ಕೊಳಕ್ಕಾಗದೇ ಇರೋರು ಅವ್ರ ಜೀವನದಲ್ಲಿ ಆ ಮೌಲ್ಯಗಳನ್ನ ಎಲ್ಲೋ ಕಳ್ಕೊತಾರೆ ಅಂತ ನಮ್ಮ ಭಾವನೆ. ಆದ್ದರಿಂದ ಕರ್ನಾಟಕದ ಹೆಮ್ಮೆ ಗರಿಮೆ ಹೆಚ್ಚಾಗಲಿ. ಇನ್ನು ಮುಂದೆ ಎಲ್ಲರೂ ಒಂದು ಕೂಡಿ ನಮ್ಮ ಸಮಾನತೆಯನ್ನು, ಸಮೃದ್ಧಿಯನ್ನು, ಸೌಖ್ಯವನ್ನು, ಪ್ರತಿಯೊಬ್ಬರೂ ಸುಖವಾಗಿರಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಸುಖ ಬೇಕು, ಮನಸ್ಸಿಗೆ ನೆಮ್ಮದಿ ಇದ್ದರೆ ಸಾಕು. ಬರೀ ದುಡ್ಡಿದ್ರೆ ಸಾಲದು, ಮನಸ್ಸಿಗೆ ನೆಮ್ಮದಿ ಇರಬೇಕು, ಸ್ವಾಸ್ಥ್ಯ ಚೆನ್ನಾಗಿರಬೇಕು. ಈ ಥರ ಎಲ್ಲ ಆಗಲಿ ಅಂಥೇಳಿ ನಮ್ಮೆರಡಿಗೆ ಮಾತನ್ನು ಮುಗಿಸ್ತೀನಿ. ಓಂ ಶಾಂತಿ.